ಹಾಯ್ ಎವ್ರಿಬಡಿ. ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಸೆಕೆಂಡ್ ಒನ್. ಫಸ್ಟ್ ಒನ್ ಯಾವ್ದು ಹೇಳಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯಿತು. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಅಂದ್ರೆ ಏನು? ಆಲ್ರೆಡಿ ಆಗಿದೆ, ಸಿಂಪಲ್ ಟೆನ್ಸ್ ಅಲ್ಲಿ ಹೇಳೋದು. ಬಟ್ ಇದೇನು ಹೇಳುತ್ತೆ? ಪರ್ಫೆಕ್ಟ್ ಆಗಿ ಪಾಸ್ಟ್ ಟೆನ್ಸು ಯಾವ ಹಂತದಲ್ಲಿದೆ ಅನ್ನೋದನ್ನ ಹೇಳಲಿಕ್ಕೆ ಬಳಸುವಂಥದ್ದು. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅದ ನಿರ್ದಿಷ್ಟವಾಗಿ ಭೂತಕಾಲದ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಬಳಸುವಂತ ಸ್ಟ್ರಕ್ಚರ್ನೇ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಇದಕ್ಕೂ ಕೂಡ ಒಂದು ಸ್ಟ್ರಕ್ಚರ್ ಇದೆ, ಅದರದ್ದು ಏನದು? ಸಬ್ಜೆಕ್ಟ್ ಆಸ್ ಯು ವಿಶ್. ನಿಮ್ಗೆ ಗೊತ್ತಿರೋ ಹಾಗೆ ಸಬ್ಜೆಕ್ಟ್ ಏನು ಬೇಕಾದ್ರೂ ಬಳಸ್ಕೊಳ್ಳೋಣ ಇಲ್ಲಿ, ಅಂದ್ರೆ ಪ್ರೊನೌನ್ಸ್ ಅಥವಾ ನೇಮಿಂಗ್ ವರ್ಡ್ ಗೊತ್ತಿದೆ ನಿಮಗೆ. ಅದಾದ್ಮೇಲೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್ ಹ್ಯಾಸ್ ಬಳಸಿದ್ವಲ್ಲ, ಅದ್ರ ಎರಡರ ಬದಲಿಗೆ ಇಲ್ಲಿ ಕಾಮನ್ ಆಗಿ ನೋಡಿ, ವೆದರ್ ಇಟ್ ಮೇ ಬಿ ಸಿಂಗ್ಯುಲರ್ ಪ್ಲೂರಲ್, ಎರಡೂ ಕಡೆ 6 ಕಾಲಮ್ಗಳಲ್ಲಿ ಹ್ಯಾಡ್ ಅನ್ನೋದನ್ನೇ ಬಳಸ್ತೀವಿ. ಇಲ್ಲಿ ನೀಡ್ ನಾಟ್ ಟು ಯೂಸ್ ಸೆಪರೇಟ್ ಆಕ್ಸಿಲರಿ ವರ್ಬ್ಸ್. ತುಂಬಾ ಸಿಂಪಲ್ ಆಗಿದೆ. ಹ್ಯಾವ್ ಹ್ಯಾಸ್ ಬದಲಿಗೆ ಹ್ಯಾಡ್ ಅನ್ನೋದು ಕಾಮನ್ ಆಗಿ ಬಳಸ್ತೀವಿ. ಅಲ್ಲದೆ ಪರ್ಫೆಕ್ಟ್ ಅಂದಮೇಲೆ ಏನು ಗೊತ್ತಿರಬೇಕು? ವರ್ಬ್ ಈಸ್ ಇನ್ ಥರ್ಡ್ ಕಾಲಮ್, ಥರ್ಡ್ ಫಾರ್ಮ್ ಅಂದ್ರೆ V3 ಫಾರ್ಮಲ್, V3 ಅಂತ ಕರಿತೀವಿ. ವರ್ಬ್ ಇನ್ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಇದ್ರೆ ಕ್ಲಿಯರ್. ಎಕ್ಸಾಂಪಲ್ಸ್ ಒಂದಷ್ಟು ನೋಡಿದ್ರೆ ನಿಮ್ಗೆ ಇನ್ನೊಂದಷ್ಟು ಮನದಟ್ಟಾಗುತ್ತೆ. ನೋಡೋಣ. ಸಿಂಗುಲರ್ಸ್ ಬಂದ್ರೆ ಫಸ್ಟ್ ಪರ್ಸನ್, ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್. ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್ ಅಂದ್ರೆ ಕನ್ನಡದ ಅರ್ಥ ನಾನು ಉಪಹಾರ ತಿಂದಿದ್ದೆ. ನೀವು ಅಲ್ಲಿಗೆ ಬರೋ ಅಷ್ಟರಲ್ಲಿ, ಅಂದ್ರೆ ಆ ಟೈಮ್ ಆಗೋ ಅಷ್ಟರಲ್ಲಿ ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್, ನಾನು ಉಪಹಾರ ತಿಂದಿದ್ದೆ, ತಿಂದಾಗಿತ್ತು ಅನ್ನೋದನ್ನ ನಾವು ಒತ್ತಿ ಹೇಳಲಿಕ್ಕೆ, ಪರ್ಫೆಕ್ಟ್ ಆಗಿ ಹೇಳಲಿಕ್ಕೆ ಬಳಸುವಂತ ಸ್ಟ್ರಕ್ಚರ್ ಇದು. ಹಾಗೆ ಇಲ್ಲಿ ಬಂದ್ರೆ ಸೇಮ್ ಫಸ್ಟ್ ಪರ್ಸನ್ ಪ್ಲೂರಲ್ ಅನ್ನು, ವಿ ಹ್ಯಾಡ್ ಕಂಪ್ಲೀಟೆಡ್ ಅವರ್ ಹೋಮ್ ವರ್ಕ್. ನಾವು ನಮ್ಮ ಮನೆಗೆಲಸವನ್ನು ಮುಗಿಸಿದ್ದೆವು. ನಾವು ಲೇಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಹೋಗಿರ್ಲಿಲ್ಲ, ನಾವು ನಮ್ಮ ಮನೆ ಕೆಲಸವನ್ನ ಮುಗಿಸಿದ್ದೆವು ಅನ್ನೋದನ್ನೇ ವಿ ಹ್ಯಾಡ್. ನೋಡಿ ಒತ್ತಿ ಹೇಳುತ್ತೆ, ಹ್ಯಾವ್ ಅಲ್ಲ, ಇಲ್ಲಿ ಹ್ಯಾಡ್. ನೆನ್ಪಿಟ್ಕೊಳ್ಳಿ, ವಿ ಹ್ಯಾಡ್ ಕಂಪ್ಲೀಟೆಡ್ ಅವರ್ ಹೋಮ್ ವರ್ಕ್ ಅಂದ್ರೆ ವಿ ಹ್ಯಾವ್ ಅಂತಂದ್ರೆ ನಾವು ಮುಗಿಸಿದ್ದೆವು ಅಥವಾ ಮುಗಿಸಿದ್ವಿ. ಈಗ ತಾನೇ ಹೇಳೋ ರೀತಿ ಇತ್ತು, ಬಟ್ ಇದು ಪಾಸ್ಟ್ ಆದ್ರಿಂದ ಮುಗಿಸಿದ್ದೆವು. ಅದನ್ನ ಚೂರು ನೆನ್ಪಿಟ್ಕೊಳ್ಳಿ, ಪಾಸ್ಟ್ ಇದು. ಹಾಗೆ ಸೆಕೆಂಡ್ ಪರ್ಸನ್ ಅಲ್ಲಿ ಸಿಂಗುಲರ್, ಯು ಹ್ಯಾಡ್ ಸೀನ್ ದಟ್ ಆಲ್ರೆಡಿ. ನೀನು ಅದನ್ನ ಈಗಾಗಲೇ ನೋಡಿದ್ದೆ. ಇದರಲ್ಲಿ ನೀನು ಅದನ್ನ ಈಗಾಗಲೇ ನೋಡಿದ್ದೆ ಒತ್ತಿ ಹೇಳುವಂಥದ್ದು, ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಟ್ ಆಗಿ. ಅದನ್ನ ಯು ಹ್ಯಾಡ್ ಸೀನ್ ದಟ್ ಆಲ್ರೆಡಿ. ಅದಕ್ಕೆ ಹ್ಯಾಡ್ ಅನ್ನೋದನ್ನು ಇಲ್ಲಿ ನೋಡಿದ್ದೆ ಅನ್ನುವಂಥ ಅರ್ಥಕ್ಕೆ ಬಳಸಲಾಗ್ತದೆ. ಹಾಗೆ ಸೆಕೆಂಡ್ ಪರ್ಸನ್ ಪ್ಲೂರಲ್ ನಲ್ಲಿ ಅಲ್ಲಿ ನೀನು ಅನ್ನೋ ಅರ್ಥ ಬಂದ್ರೆ ಇಲ್ಲಿ ನೀವು ಅಂತ ಬರ್ತದೆ. ಯು ಹ್ಯಾಡ್ ರೀಚ್ಡ್ ದ ಡೆಸ್ಟಿನೇಷನ್. ನಾವು ಡ್ರೆಸ್ ಹುಡುಕೊಂಡು ಹೋಗ್ತಿದ್ವಿ, ನಾವು ಅಲ್ಲಿ ಸಿಕ್ಕಿರಲಿಲ್ಲ, ಇನ್ನೂ ತಲುಪಿರಲಿಲ್ಲ ಅಂತ ಏನಾದ್ರು ನೆಪ ಹೇಳ್ತಿರ್ತಾರೆ ನೋಡಿ, ಅವ್ರಿಗೆ ಹೇಳುವಂಥದ್ದು ನೀವು ಗಮ್ಯವನ್ನು ತಲುಪಿದ್ರಿ. ನಾವು ನಿಮ್ಗೆ ಕಾಲ್ ಮಾಡೋ ಅಷ್ಟರಲ್ಲಿ ಹ್ಯಾಡ್ ರೀಚ್ಡ್. ಯು ಹ್ಯಾವ್ ರೀಚ್ಡ್ ಅಂದ್ರೆ ಈಗ ತಲುಪಿದ್ರಿ ಅಂತ. ಯು ಹ್ಯಾಡ್ ರೀಚ್ಡ್ ಅಂದ್ರೆ ನೀವು ತಲುಪಿದ್ರಿ ಆಲ್ರೆಡಿ. ಏನ್ ಟೈಮ್ ಇತ್ತು ಅಥವಾ ನಾವು ನಿಮ್ ಕಾಲ್ ಮಾಡ್ಲಿಕ್ಕೆ ಮೊದಲೇ ಯು ಹ್ಯಾಡ್ ರೀಚ್ಡ್ ಅಂದ್ರೆ ನೀವು ಗಮ್ಯವನ್ನು ತಲುಪಿದ್ರಿ, ಕೆಲಸ ಮಾಡಾಗಿತ್ತು ಅಂತ ಹೇಳಲಿಕ್ಕೆ ಬಳಸುವಂತ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಹಾಗೆ ಥರ್ಡ್ ಪರ್ಸನ್ ಸಿಂಗುಲರ್ ಆ ಕಡೆ, ಪ್ಲೂರಲ್ ಈ ಕಡೆ. ಸಿಂಗುಲರ್ಸ್ ಯಾರು ಬರ್ತಾರೆ ಗೊತ್ತು ನಿಮಗೆ? ಹಿ, ಶಿ, ಇಟ್ ಬರ್ತಾರೆ. ಕನ್ನಡದಲ್ಲಿ ಅವ್ರನ್ನ ಅವನು, ಅವಳು, ಇವಳು ಅಥವಾ ಇದು ಅಂತ ಕರಿತೀವಿ. ಇಲ್ಲಿ ಹ್ಯಾವ್ ಇತ್ತು ಮೊದಲು, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್. ಹಿ ಹ್ಯಾಡ್ ಜಸ್ಟ್ ಲೆಫ್ಟ್ ದ ಆಫೀಸ್. ಅವನು ಈಗ ತಾನೇ ಕಚೇರಿಯಿಂದ ಹೊರಟಿದ್ದ. ಈಗ ತಾನೇ ಕಚೇರಿಯಿಂದ ಹೊರಟಿದ್ದ. ಈಗ ತಾನೇ ಸ್ವಲ್ಪ ಹೊತ್ತು ಆಗಿದೆ, ಹೊರಟಿದ್ದ. ನಾನು ನೋಡ್ಕೊಂಡು ಬಂದಾಗ ಹೊರಟಿದ್ದ ಅಂತೀವಿ. ಮತ್ತೆ ಶಿ ಹ್ಯಾಡ್ ಜಸ್ಟ್ ಲೆಫ್ಟ್ ದ ಆಫೀಸ್. ಅವಳು ಈಗ ತಾನೇ ಕಚೇರಿಯಿಂದ ಹೊರಟಿದ್ದಳು ಅಂದ್ರೆ ನಾನು ಆಫೀಸ್ ಬಿಟ್ಟು ಬರ್ಬೇಕಾದ್ರೆ ಅವಳು ಹೊರಟಿದ್ಲು, ಅವನು ಹೊರಟಿದ್ದ. ಹಾಗೆ ಇಟ್ಗೂ ಕೂಡ ಹೇಳುತ್ತೆ, ಇದು ಈಗ ತಾನೇ ಕಚೇರಿಯಿಂದ ಹೊರಟಿತ್ತು. ನೀವೇನ್ ಕೇಳಿದ್ರಿ ಅದು ಹೊರಟಿತ್ತು ಅಂತ ಅದರ ಅರ್ಥ. ಹಾಗೆ ಪ್ಲೂರಲ್ ಬಂದ್ರೆ ಎಲ್ಲಿ ಥರ್ಡ್ ಪರ್ಸನ್, ದೇ ಹ್ಯಾಡ್ ರಿಟನ್ ದ ಲೆಟರ್. ಅವರು ಅಥವಾ ಇವರು ಪತ್ರವನ್ನು ಬರೆದಿದ್ರು. ನಾವು ಹೋಗಿ ಎಂಕ್ವೈರಿ ಮಾಡೋ ಅಷ್ಟರಲ್ಲಿ ಅವರು ಆಲ್ರೆಡಿ ರಿಟನ್ ದ ಲೆಟರ್ ಅಂದ್ರೆ ಬರೆದಾಗಿತ್ತು, ಬರೆದಿದ್ರು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಹೇಳುವಂಥದ್ದು. ಸೊ ನಿಮಗೆ ಈ ಸೀರೀಸ್ ಅಲ್ಲಿ ಅಂದ್ರೆ ಪರ್ಫೆಕ್ಟ್ ಟೆನ್ಸಸ್ ಸೀರೀಸ್ ಅಲ್ಲಿ ಇಲ್ಲಿವರೆಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಲ್ತ್ರಿ, ಪಾಸ್ಟ್ ಪರ್ಫೆಕ್ಟ್ ಕಲ್ತ್ರಿ. ನೆಕ್ಸ್ಟ್ ಏನಿದೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದೆ. ಅಲ್ಲಿಗೂ ಕೂಡ ನೀವು ಇನ್ನೊಂದಷ್ಟು ಇಂಟ್ರೆಸ್ಟ್ ಆಗಿ ಏನ್ ಬರ್ಬೋದು, ಏನೆಲ್ಲ ಬರ್ಬೋದು ಅನ್ನೋದನ್ನ ಸುಮ್ಮನೆ ಇಮ್ಯಾಜಿನ್ ಮಾಡಿ, ಜಸ್ಟ್ ಒಂದಷ್ಟು ಎಕ್ಸಾಂಪಲ್ನ ಒಂದಷ್ಟು ತಯಾರು ಮಾಡ್ಕೊಂಡಿರಿ. ನಾನೇನು ಹೇಳ್ತೀನೋ ಅಲ್ಲಿ ನಿಮಗೆ ಸಿಂಕ್ ಆಗುತ್ತೋ ಅಥವಾ ನೀವು ಆ ಟ್ರ್ಯಾಕಲ್ಲಿ ಬರ್ತಾ ಇದ್ದೀರೋ ಇಲ್ವಾ ಅಂತ ನನಗೂ ಒಂದಷ್ಟು ಗೊತ್ತಾಗುತ್ತೆ.
ಮತ್ತು ಇದಕ್ಕೆ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಇನ್ನೇನಾದ್ರೂ ನಮ್ಮಲ್ಲಿ ರೂಢಿಸ್ಕೋಬೇಕಾ, ಅಥವಾ ನಿಮ್ಗೆ ಇನ್ನೂ ಕೂಡ ಯಾವ ವೇನಲ್ಲಿ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನನಗೂ ಕೂಡ ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ, ನನಗೊಂದಷ್ಟು ಇನ್ಸ್ಪಿರೇಷನ್ ಬರ್ತದೆ. ಸೊ ಇಂಥದ್ದೇ ಎಸೆನ್ಷಿಯಲ್ ಆ್ಯಂಡ್ ಎಜುಕೇಷನಲ್, ನಾಟ್ ಓನ್ಲಿ ಇಂಗ್ಲೀಷ್ ಅನ್ಕೋಬಿಡಿ, ಅದು ಲ್ಯಾಂಗ್ವೇಜ್ಗೆ ಅದರ ಸಂಬಂಧಪಟ್ಟಲ್ಲಿ ಒಬ್ಬ ಎಜುಕೇಟೆಡ್ ಅಥವಾ ಸ್ಟೂಡೆಂಟ್ ಅಥವಾ ಲರ್ನರ್ ಲೈಫ್ಗೆ ಏನೇನು ಅವಶ್ಯಕತೆ ಇದೆಯೋ, ಎಕ್ಸಾಂಪಲ್ ರೈಟಿಂಗು ಅಥವಾ ಚಾಲನ್ಗಳನ್ನು ಫಿಲ್ ಮಾಡುವಂಥದ್ದು, ಇಂಥದ್ದು ಏನಿದೆಯೋ ಬೇಸಿಕ್ ಕಾನ್ಸೆಪ್ಟ್ಸು, ಆ ಎಸೆನ್ಷಿಯಲ್ ಥಿಂಗ್ಸ್ ಅನ್ನುವಂಥದ್ದನ್ನು ನಮ್ಮ ಚಾನಲಲ್ಲಿ ಮಾಡಲಾಗ್ತದೆ, ಮತ್ತು ಅಪ್ಲೋಡ್ ಮಾಡಿ ನಾವು ನಿಮಗೆ ಪೋಸ್ಟ್ ಮಾಡ್ತಿರ್ತೀವಿ. ಸೊ ನಮಗೆ ಸಬ್ಸ್ಕ್ರೈಬ್ ಮಾಡ್ತಾ, ವಾಚ್ ಮಾಡ್ತಾ, ಲೈಕ್ ಮಾಡ್ತಾ ಇದ್ದರೆ ನಮ್ಮ ವಿಡಿಯೋಗಳು ಕೂಡ ನಿಮಗೆ ಇನ್ನೊಂದಷ್ಟು ಹೆಲ್ಪನ್ನು ಮಾಡ್ತವೆ. ಐ ಹೋಪ್ ಯು ವಾಚ್ ಮೈ ವಿಡಿಯೋಸ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.